ಭಾರತೀಯ ಜನತಾ ಪಾರ್ಟಿ ನಿಜವಾಗಿಯೂ ಜನಪರ ನಿವೇಶನದ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅವರನ್ನು ಉಚ್ಚಾಟನೆ ಮಾಡಿದ್ದಲ್ಲ. ನಾವು ಸತತ 1.5 ವರ್ಷದಿಂದ ಪಕ್ಷದ ವಿರುದ್ಧ ಚಟುವಟಿಕೆಯಲ್ಲಿ ತೊಡಗಿದನ್ನು ಇಷ್ಟು ತನಕ ಅವರಿಗೆ ತಾಳ್ಮೆಯಾಗಿ ಅವರಿಗೆ ಸೂಚನೆ ಕೊಡ್ತಾ ಬಂದರಿಂದ ಕೊನೆಗೆ ಪಕ್ಷದ ಒಂದು ದೃಶ್ಯ ಮಾಧ್ಯಮದಲ್ಲಿ ವರದಿಯಾದಂಥ ಸಾಮಾನ್ಯ ಸಭೆಯಲ್ಲಿ ದೃಶ್ಯ ಮಾಧ್ಯಮದಲ್ಲಿ ವರದಿಯಾದಂಥ ಕೆಲವೊಂದು ವಿಚಾರಗಳನ್ನು ಮನಗ ತೆಗೆದುಕೊಂಡು ಪಕ್ಷ ವಿರೋಧ ಚಟುವಟಿಕೆ ನಡೆಸಿದ ಬಗ್ಗೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ ಹೊರತು ಈ ಜನಪರ ನಿವೇಶನದ ಬಗ್ಗೆ ಮಾತಾಡಿದ್ದಕ್ಕೆ ತೆಗೆದುದಲ್ಲ. ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ನನಗೆ ಯಾವುದೇ ರೀತಿಯಾದಂಥ ವಾರ್ನಿಂಗ್ ಅನ್ನು ಅವರು ಕೊಡಲಿಲ್ಲ. ಮೋಹನ್ ರಾಜ್ರವರು ಅವರು ಯಾಕೆ ಈ ರೀತಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಮತ್ತು ನಾನು ಕೆಲವೊಂದು ವಿಚಾರಗಳು ನಮಗೆ ಪ್ರೀ ಕೌನ್ಸಿಲ್ ಸಭೆ ಅಂತೇಳಿ ನಡೀತದೆ, ಅಲ್ಲಿ ನಾನು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೇನೆ. ಚರ್ಚೆ ಮಾಡಿ ಅದು ಸಾಮಾನ್ಯ ಸಭೆಗೆ ಬರುವಾಗ ಅದು ಆಗ್ತಾ ಇತ್ತು. ಕೆಲವೊಂದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗ್ತಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಾನು ಅಧ್ಯಕ್ಷರ ಅನುಮತಿ ಮೇರೆಗೆ ನಾನು ಮಾತಾಡ್ತಿದ್ದೇನೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಆಗಲಿಲ್ಲ. ನಾನು ಸಮಯ ಸಂದರ್ಭ ಬಂದರೆ ಮೋಹನ್ ರಾಜರ ಹತ್ರನೂ ಕೂಡ ಭೇಟಿ ಮಾಡಿ ಅವರನ್ನು ಇದರ ಬಗ್ಗೆ ನಾನು ಅವರಿಗೆ ತಿಳಿಸುವಂಥ ಕೆಲಸ ಕೂಡ ನಾನು ಮಾತಾಡ್ತೇನೆ. ಯಾಕೆಂತ ಹೇಳಿದ್ರೆ ಮೋಹನ್ ರಾಜರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿ, ಆದ್ದರಿಂದ ಒಂದು ಗೌರವದ ಸ್ಥಾನ ಇದೆ ಅವರಿಗೆ. ನಾನು ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ.